ಎಲ್ಲಿ ಸಿಎಂ ಅವ್ರ ಜೊತೆಗೆ ಏನು ಚರ್ಚೆ ಆಯ್ತು ಸರ್? ಏನು ಪ್ರಮುಖ ಈಗೆಲ್ಲ ಪಾರ್ಲಿಮೆಂಟರಿ ಅಫೇರ್ಸ್ ಮಿನಿಸ್ಟ್ರು ಅವೆಲ್ಲ ಡಿಸ್ಕಸ್ ಮಾಡಿದ್ವಿ. ನಾಳೆ ಕ್ವಶನ್ ಅವರನ್ನ ಮುಂದೆ ಹಾಕಿ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋಣ ಅಂತ ಅವರು ಸಲಹೆ ಕೊಟ್ಟಿದ್ದಾರೆ. ಆಗ್ಬೋದು ಅಂತ ಹೇಳಿದರೆ ಮುಖ್ಯಮಂತ್ರಿ. ಅದೇ ಥರದಲ್ಲಿ ಔಷಧ ನಡೀತಾರೆ. ಸರ್, ಬಿಜೆಪಿ ಅವ್ರು ನಾಳೆ ಹೋರಾಟ ಮಾಡ್ತಾ ಇದ್ದಾರೆ ಸರ್. ರೈತರನ್ನ 25,000 ಸರ್ಕಾರ ರೈತ ವಿರೋಧಿ ಅಂತ ಹೇಳಿ ನಾಳೆ ಹೋರಾಟ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸರ್. ಈ ಹೋರಾಟದ ಧ್ವನಿಯನ್ನು ಕೇಂದ್ರ ಸರ್ಕಾರ ತಲುಪಿಸಿದ್ರೆ ಅವ್ರು ಏನು ಮಾಡ್ಬೇಕು ಕೇಂದ್ರದವರು ಅಂತ ಹೇಳಿದ್ರೆ ಸಂತೋಷ. ಸರ್, ಇನ್ನೊಂದು ಸರ್, ಕಾಂಗ್ರೆಸ್ ಪಕ್ಷದಲ್ಲಿ ಗೊಂದಲ ಮುಂದುವರೆದಿರುವಂಥದ್ದು. ಅದರಲ್ಲೂ ಕೂಡ ಯತೀಂದ್ರ ಸಿದ್ದರಾಮಯ್ಯ ಅವರು ನಮ್ಮ ತಂದೆಯವರೇ 5 ವರ್ಷ ಸಿಎಂ ಆಗಿ ಮುಂದುವರಿತಾರಂತ ಇವತ್ತು ಮತ್ತೆ ಹೇಳಿರುವಂಥದ್ದು. ಕಾಂಗ್ರೆಸ್ಸಲ್ಲಿ ಯಾವುದೂ ಗೊಂದಲ ಇಲ್ಲ ಸರ್. ಎಲ್ಲೋ ಹೈಕಮಾಂಡ್ ಮಲಾಮತ್ತಾಗಿ ಮುಂದಾಗಿತ್ತು ಸರ್. ಮತ್ತೆ ಯತೀಂದ್ರ ಅವರ ಹೇಳಿಕೆ ಗೊಂದಲ ಸೃಷ್ಟಿ ಮಾಡಿದ್ರು. ಯಾವ ಗೊಂದಲ ಇಲ್ಲ ಬಿಡ್ರಿ. ಎಲ್ಲಿ ಸಿಎಂ ಅವ್ರ ಜೊತೆಗೆ ಏನು ಚರ್ಚೆ ಆಯ್ತು ಸರ್? ಏನು ಪ್ರಮುಖ ಈಗೆಲ್ಲ ಪಾರ್ಲಿಮೆಂಟರಿ ಅಫೇರ್ಸ್ ಮಿನಿಸ್ಟ್ರು ಅವೆಲ್ಲ ಡಿಸ್ಕಸ್ ಮಾಡಿದ್ವಿ. ನಾಳೆ ಕ್ವಶನ್ ಅವರನ್ನ ಮುಂದೆ ಹಾಕಿ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋಣ ಅಂತ ಅವರು ಸಲಹೆ ಕೊಟ್ಟಿದ್ದಾರೆ. ಆಗ್ಬೋದು ಅಂತ ಹೇಳಿದರೆ ಮುಖ್ಯಮಂತ್ರಿ. ಅದೇ ಥರದಲ್ಲಿ ಔಷಧ ನಡೀತಾರೆ. ಸರ್, ಬಿಜೆಪಿ ಅವ್ರು ನಾಳೆ ಹೋರಾಟ ಮಾಡ್ತಾ ಇದ್ದಾರೆ ಸರ್. ರೈತರನ್ನ 25,000 ಸರ್ಕಾರ ರೈತ ವಿರೋಧಿ ಅಂತ ಹೇಳಿ ನಾಳೆ ಹೋರಾಟ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸರ್. ಈ ಹೋರಾಟದ ಧ್ವನಿಯನ್ನು ಕೇಂದ್ರ ಸರ್ಕಾರ ತಲುಪಿಸಿದ್ರೆ ಅವ್ರು ಏನು ಮಾಡ್ಬೇಕು ಕೇಂದ್ರದವರು ಅಂತ ಹೇಳಿದ್ರೆ ಸಂತೋಷ. ಸರ್, ಇನ್ನೊಂದು ಸರ್, ಕಾಂಗ್ರೆಸ್ ಪಕ್ಷದಲ್ಲಿ ಗೊಂದಲ ಮುಂದುವರೆದಿರುವಂಥದ್ದು. ಅದರಲ್ಲೂ ಕೂಡ ಯತೀಂದ್ರ ಸಿದ್ದರಾಮಯ್ಯ ಅವರು ನಮ್ಮ ತಂದೆಯವರೇ 5 ವರ್ಷ ಸಿಎಂ ಆಗಿ ಮುಂದುವರಿತಾರಂತ ಇವತ್ತು ಮತ್ತೆ ಹೇಳಿರುವಂಥದ್ದು. ಕಾಂಗ್ರೆಸ್ಸಲ್ಲಿ ಯಾವುದೂ ಗೊಂದಲ ಇಲ್ಲ ಸರ್. ಎಲ್ಲೋ ಹೈಕಮಾಂಡ್ ಮಲಾಮತ್ತಾಗಿ ಮುಂದಾಗಿತ್ತು ಸರ್. ಮತ್ತೆ ಯತೀಂದ್ರ ಅವರ ಹೇಳಿಕೆ ಗೊಂದಲ ಸೃಷ್ಟಿ ಮಾಡಿದ್ರು. ಯಾವ ಗೊಂದಲ ಇಲ್ಲ ಬಿಡ್ರಿ. ಎಲ್ಲಿ ಸಿಎಂ ಅವ್ರ ಜೊತೆಗೆ ಏನು ಚರ್ಚೆ ಆಯ್ತು ಸರ್? ಏನು ಪ್ರಮುಖ ಈಗೆಲ್ಲ ಪಾರ್ಲಿಮೆಂಟರಿ ಅಫೇರ್ಸ್ ಮಿನಿಸ್ಟ್ರು ಅವೆಲ್ಲ ಡಿಸ್ಕಸ್ ಮಾಡಿದ್ವಿ. ನಾಳೆ ಕ್ವಶನ್ ಅವರನ್ನ ಮುಂದೆ ಹಾಕಿ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋಣ ಅಂತ ಅವರು ಸಲಹೆ ಕೊಟ್ಟಿದ್ದಾರೆ. ಆಗ್ಬೋದು ಅಂತ ಹೇಳಿದರೆ ಮುಖ್ಯಮಂತ್ರಿ. ಅದೇ ಥರದಲ್ಲಿ ಔಷಧ ನಡೀತಾರೆ. ಸರ್, ಬಿಜೆಪಿ ಅವ್ರು ನಾಳೆ ಹೋರಾಟ ಮಾಡ್ತಾ ಇದ್ದಾರೆ ಸರ್. ರೈತರನ್ನ 25,000 ಸರ್ಕಾರ ರೈತ ವಿರೋಧಿ ಅಂತ ಹೇಳಿ ನಾಳೆ ಹೋರಾಟ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸರ್. ಈ ಹೋರಾಟದ ಧ್ವನಿಯನ್ನು ಕೇಂದ್ರ ಸರ್ಕಾರ ತಲುಪಿಸಿದ್ರೆ ಅವ್ರು ಏನು ಮಾಡ್ಬೇಕು ಕೇಂದ್ರದವರು ಅಂತ ಹೇಳಿದ್ರೆ ಸಂತೋಷ. ಸರ್, ಇನ್ನೊಂದು ಸರ್, ಕಾಂಗ್ರೆಸ್ ಪಕ್ಷದಲ್ಲಿ ಗೊಂದಲ ಮುಂದುವರೆದಿರುವಂಥದ್ದು. ಅದರಲ್ಲೂ ಕೂಡ ಯತೀಂದ್ರ ಸಿದ್ದರಾಮಯ್ಯ ಅವರು ನಮ್ಮ ತಂದೆಯವರೇ 5 ವರ್ಷ ಸಿಎಂ ಆಗಿ ಮುಂದುವರಿತಾರಂತ ಇವತ್ತು ಮತ್ತೆ ಹೇಳಿರುವಂಥದ್ದು. ಕಾಂಗ್ರೆಸ್ಸಲ್ಲಿ ಯಾವುದೂ ಗೊಂದಲ ಇಲ್ಲ ಸರ್. ಎಲ್ಲೋ ಹೈಕಮಾಂಡ್ ಮಲಾಮತ್ತಾಗಿ ಮುಂದಾಗಿತ್ತು ಸರ್. ಮತ್ತೆ ಯತೀಂದ್ರ ಅವರ ಹೇಳಿಕೆ ಗೊಂದಲ ಸೃಷ್ಟಿ ಮಾಡಿದ್ರು. ಯಾವ ಗೊಂದಲ ಇಲ್ಲ ಬಿಡ್ರಿ.